ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಉದ್ದಿನ ವಡೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕ್ರಿಸ್ಪಿ ಉದ್ದಿನ ವಡೆ ಮಾಡೋದಕ್ಕೆ ಉದ್ದಿನಬೇಳೆ ರಾತ್ರಿ ನೆನೆಸಿಡಬೇಕು. ರಾತ್ರಿ ಅಂದರೆ ಒಂದು 3-4 ಅವರ್ಸು ನೆನೆದ್ರೆ ಸಾಕು. ಅದಕ್ಕೆ ಸ್ವಲ್ಪ ಕೊಬ್ಬರಿಯನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ ಚಿಕ್ಕದಾಗಿ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಾಳು ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಪುಡಿ ಮಾಡಿಕೊಡಿ ಜಜ್ಜಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಇಲ್ಲಾಂದರೆ ಅರ್ಧ ಸ್ಪೂನ್ ಅಕ್ಕಿ ಹಸಿಟ್ಟಾದರೆ ಸಾಕು. ಈಗ ಮೊದಲಿಗೆ ನೆನೆಸಿಟ್ಟಿರೋ ಉದ್ದಿನಬೇಳೆನ ನುಣ್ಣಗೆ ರುಬ್ಕೋಬೇಕು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಉದ್ದಿನ ವಡೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಈಸಿ ಕೂಡ, ಬೇಗ ಕೂಡ ಆಗುತ್ತೆ. ಉದ್ದಿನಬೇಳೆ ನೆನೆಸಿಟ್ಟು ರುಬ್ಕೊಂಡಿದ್ದೀವಿ. ಈಗ ನೋಡಿ, ಇಲ್ಲಿ ಪೇಸ್ಟ್ ಚೆನ್ನಾಗಿ ನುಣ್ಣಗೆ ಆಗಿರಬೇಕು. ಈಗ ಅದನ್ನೆಲ್ಲನೂ ಒಂದು ಬೌಲ್ಗೆ ಎತ್ಕೊಳ್ಳಿ ಪೇಸ್ಟ್ನ. ಪೇಸ್ಟ್ ಎಲ್ಲ ಒಂದು ಬೌಲ್ಗೆ ಹಾಕಿದ್ಮೇಲೆ ಈಗ ಅದಕ್ಕೆ ಅರ್ಧ ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ಕೋತಿದ್ದೀವಿ, ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ. ಕಾಳು ಮೆಣಸು, ಜೀರಿಗೆ ಪುಡಿ, ತೆಂಗಿನಕಾಯಿ ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನೂ ಕರಿಬೇವಿನ ಸೊಪ್ಪನ್ನು ಅಷ್ಟೇ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಎಲ್ಲನೂ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ ಕೂಡ ನೀವು ಹಾಕ್ಕೋಬೋದು, ನಾವಿಲ್ಲಿ ಹಾಕ್ಕೊಂಡಿಲ್ಲ. ಈಗ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ಗೆ ಬರುತ್ತೆ, ನೀವು ಮಿಸ್ ಮಾಡದೆ ವಿಡಿಯೋಗಳ ನೋಡ್ಬೋದು. ಈಗ ಬಾಣಲಿಲಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಉದ್ದಿನ ವಡೆನ ನೋಡಿ ನಾವಿಲ್ಲಿ ತೋರಿಸ್ತಿರೋ ಹಾಗೆ ನಾವಿಲ್ಲಿ ಚಿಕ್ಕದಾಗಿ ಬಿಟ್ಕೊಂಡಿದ್ದೀವಿ. ನೀವು ಬೇಕಾದರೆ ಅದನ್ನು ದೊಡ್ಡದಾಗಿ ಹಾಕ್ಕೋಬೋದು. ಕೈಗೆ ಎತ್ಕೊಂಡು ಮಧ್ಯದಲ್ಲಿ ಹೋಲ್ ಮಾಡಿ ಬಿಟ್ಕೊಳ್ಳಿ. ಕೆಂಪಿಗೆ 2 ಕಡೆನೂ ಹುರ್ಕೋಬೇಕು. ಕೆಂಪಿಗೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. 2 ಕಡೆ ಚೆನ್ನಾಗಿ ಕೆಂಪಿಗೆ ಬೇಯಿಸ್ಕೊಳ್ಳಿ. ನೋಡಿ ಆಗಿದೆ ಉದ್ದಿನ ವಡೆ, 2 ಕಡೆ ಕೆಂಪಿಗೆ ಬೆಂದಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಉದ್ದಿನ ವಡೆನ. ವಿಡಿಯೋಸ್ಗಳನ್ನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.